ಈ ಒಂದು ಪೂರ್ವಭಾವಿ ಸಭೆಯ ಮಾಹಿತಿಯನ್ನ ಮಾಧ್ಯಮದ ಮುಖಾಂತರ ಎಲ್ಲ ಹಿಂದುಳಿದ ಜನಾಂಗದ ಎಲ್ಲ ಸಮಾಜದ ಬಂಧುಗಳಿಗೆ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಏನು ಸೆಪ್ಟೆಂಬರ್ 6ನೇ ತಾರೀಕು ನಾವು ಹಿಂದುಳಿದ ಜಾತಿಗಳ ಒಂದು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಅದರ ಜೊತೆಗೆ ಹಿಂದುಳಿದ ಜಾತಿಗಳ ಒಂದು ಜಾಗೃತಿ ಸಮಾವೇಶವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅದರಂತೆ ಮತ್ತೆ ಹಿಂದುಳಿದ ಜಾತಿಗಳಿಗೆ ದೇವರಾಜ ಅರಸು ಕೊಡುಗೆಯನ್ನ ನಾವು ಬಿಟ್ಟರೆ ಅದನ್ನು ಮುಂದುವರಿಸಿದಂತಹ ನಿಕಟಪೂರ್ವ ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಯಾಕೆಂದ್ರೆ ಹಿಂದುಳಿದ ಜಾತಿಗಳು ಸೇರಿದ ಒಬ್ಬ ಮುಖ್ಯಮಂತ್ರಿಗಳು ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ರೆಕಾರ್ಡ್ ಮಾಡೋದು ಅಂತಂದ್ರೆ ಅವ್ರಿಗೊಂದು ಅಭಿನಂದನೆ ಮಾಡೋಣ ಅಂತ ಅನ್ನೋದನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದು. ಈ ಒಂದು ಹಿಂದುಳಿದ ಜಾತಿಗಳಲ್ಲಿ ಏನ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡಂತಹ ಈ ಹಿಂದುಳಿದ ಜಾತಿಗಳ ಒಕ್ಕೂಟ ತನ್ನದೇ ಆದ ರೀತಿಯಲ್ಲಿ 25 ವರ್ಷಗಳಿಂದ ಸರ್ಕಾರದ ಮೇಲೆ ಒತ್ತಡ ಹಾಕಿ ಬಹಳಷ್ಟು ಸವಲತ್ತುಗಳನ್ನ ಹಿಂದುಳಿದ ಜಾತಿಗಳಿಗೆ ಪಡೆಯೋದಿಕ್ಕೆ ನಾವು ಈ ಒಕ್ಕೂಟದಿಂದ ಕಾರ್ಯಕ್ರಮವಾಗಿದ್ದೀವಿ. ಈ ವಂಚಿತ ಸಮುದಾಯಗಳು ನಮ್ಮಲ್ಲಿ ಸಂಘಟನೆ ಇಲ್ಲ. ಯಾಕೆಂದ್ರೆ 200 ಜಾತಿಗಳು ಸೇರಿ ಒಂದು ಏನು ಹಿಂದುಳಿದ ಜಾತಿಗಳು ಅಂತ ನಾವು ಕರ್ಸ್ಕೊಂಡಿದೀವಿ. ಒಂದು ಜಾತಿ ಮತ್ತೆ ಇನ್ನೊಂದು ಜಾತಿಯ ಮೇಲೆ ಎತ್ಕಟ್ಟಂತ ಜನ, ನಮ್ಮನ್ನ ಆಳ್ತಿರುವಂತ ಜನ ಏನು ಯುಗ ಇದು ಏನು ಸಾವಿರಾರು ವರ್ಷಗಳಿಂದ ನಮ್ಮನ್ನು ಆಳ್ತಾ ಬಂದು ನಮ್ಮನ್ನು ಒಗ್ಗಟ್ಟಾಗೋದು ಬಿಡ್ತಾ ಇಲ್ಲ. ಆ ಒಂದು ದೃಷ್ಟಿಯಲ್ಲಿ ಜನರಿಗೆ ನಮ್ಮ ಸಮಸ್ಯೆಗಳನ್ನ ತಿಳಿಸ್ಬೇಕು. ಸರ್ಕಾರದ ಸವಲತ್ತುಗಳನ್ನ ಏನ್ ಸಿಗ್ತಾ ಇದಾವೆ ಅಂತನ್ನೋದು ಕೂಡ ಬಹಳಷ್ಟು ಜನಕ್ಕೆ ಮಾಹಿತಿ ಇರೋದ್ರಿಂದ ಆ ಸವಲತ್ತುಗಳು ಇಂಥ ಸವಲತ್ತುಗಳು ನಮ್ಮಲ್ಲಿ ಸಿಗ್ತವೆ ಅಂತ ಅನ್ನೋದನ್ನ ಜನರಿಗೆ ತಿಳಿಸೋದಕ್ಕೋಸ್ಕರ ಹಿಂದುಳಿದ ಜಾತಿಗಳ ಒಂದು ಜಾಗೃತಿ ಸಮಾವೇಶವನ್ನು ಕೂಡ ನಾವು ಈ ಎಲ್ಲಾ ಕಾರ್ಯಕ್ರಮಕ್ಕೂ ಹಿಂದುಳಿದ ಜಾತಿಯ ಹಿಂದುಳಿದ ಸಮುದಾಯಗಳ ಈ ವಂಚಿತ ಸಮುದಾಯಗಳ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಎಲ್ಲಾ ಸಮುದಾಯದ ಹಿಂದುಳಿದ ಜಾತಿಯ ಎಲ್ಲಾ ಸಮುದಾಯದ ಸಂಘಗಳ ಅಧ್ಯಕ್ಷರುಗಳು ಕೂಡ ಭಾಗವಹಿಸಿದ್ರು, MLCಗಳು ಕೂಡ ಭಾಗವಹಿಸಿದ್ರು, MLAಗಳು ಕೂಡ ಭಾಗವಹಿಸಿದ್ರು. ಅಂದ್ರೆ ಪೂರ್ತಿ ಸಂಖ್ಯೆಯಲ್ಲಿ MLAಗಳು ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ ಮುಖ್ಯಮಂತ್ರಿಗಳ ಒಂದು ಸಭೆ ನಡೀತಾ ಇರೋದ್ರಿಂದ ಈ ಬರದ ಬಗ್ಗೆ ಸಭೆಗಳನ್ನ ಜಿಲ್ಲಾ ಮಟ್ಟದ ಸಭೆಗಳನ್ನ ನಡೆಯೋದ್ರಿಂದ ಎಲ್ಲ ಆ ಸಭೆಗಳಿಗೆ ಹೋಗಿರೋದ್ರಿಂದ ಬರೀ 4 ಜನ MLAಗಳು ಬಂದ್ರು. ನಮ್ಮಲ್ಲಿ ಇರೋದೇ 19 ಜನ ರೀ ಹಿಂದುಳಿದ ಜಾತಿಯ ಇದು MLAಗಳು ಇರೋದೇ 19 ಜನ. ಆ 19 ಜನ ನಾನು ಒಂದ್ಸಲ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸೇರಿಸಿ ನಮ್ಮ ಜನಪ್ರತಿನಿಧಿಗಳು ಕೂಡ ನಮಗೆ ಕೈ ಜೋಡಿಸ್ಬೇಕು, ನಮ್ಮ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ಬೇಕು ಅಂತ ಅನ್ನೋದನ್ನ ನಾವು ಅವ್ರಿಗೂ ಕೂಡ ಒತ್ತಾಯ ಮಾಡಿ ಅವ್ರನ್ನ ಸರ್ಕಾರದ ಮೇಲೆ ಒತ್ತಡ ಇರುವಂತ ಒಂದು ಸ್ಥಿತಿಗೆ ತರಬೇಕು ಅಂತ ಅನ್ನೋ ಉದ್ದೇಶ ಇದರಲ್ಲಿದೆ. ಅದೇ ರೀತಿ ಏನು ಸರ್ಕಾರದಿಂದ ಇದೇನು ನಮ್ಮ ಕಾಂತರಾಜ್ ವರದಿ ತಿರಸ್ಕಾರ ಆಯ್ತು, 10 ವರ್ಷ ಆಗೋಗ್ಬಿಟ್ಟಿದೆ, ಅದು ಟೆಕ್ನಿಕಲ್ ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತಿರಸ್ಕಾರ ಮಾಡಿದೀವಿ ಅಂತ ಹೈಕಮಾಂಡ್ ಕೂಡ ಹೇಳಿತು. ಹೈಕಮಾಂಡ್ ಹೇಳಿ ನಾವು 90 ದಿವಸಗಳಲ್ಲಿ ಮರು ಸಮೀಕ್ಷೆ ಮಾಡ್ತೀವಿ, ಅದರ ವರದಿಯನ್ನು ಜಾರಿ ಕೊಡ್ತೀವಿ ಅಂತ ಹೈಕಮಾಂಡ್ ನಿರ್ಣಯ ಹೇಳ್ತು. ಮತ್ತೆ ಅವರ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಈ ಸಮೀಕ್ಷೆಯ ವರದಿಯನ್ನ ನಾವು ಕೊಡ್ತೀವಿ ಅಂತ ಅನ್ನೋದನ್ನ ಹೇಳೋದು. ಆದ್ರೆ ಇದುವರೆಗೂ ಅದು ಸಾಧ್ಯ ಆಗಿಲ್ಲ. ಈಗಿರಂತ ಸರ್ಕಾರ ಅದನ್ನ ಯಾವ ರೀತಿ ಪರಿಗಣಿಸ್ತದೆ ಅಂತ ಅನ್ನೋದು ಕೂಡ ನಮ್ಗೆ ಬಹಳ ಆ ಒಂದು ಮಧುಸೂದನ್ ನಾಯಕರವರ ಒಂದು ಅಧ್ಯಕ್ಷತೆಯಲ್ಲಿ ಈ ಸಮೀಕ್ಷೆಯನ್ನ ಮರು ಸಮೀಕ್ಷೆಯನ್ನ ಮಾಡಿಸಿರುವಂತದನ್ನ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರೇ ಅದನ್ನ ಸ್ವೀಕಾರ ಮಾಡಿದ್ರು. ಅವ್ರು ಸ್ವೀಕಾರ ಮಾಡಿದ ನಂತರ ಅದನ್ನ ಜಾರಿ ಕೊಡೋದಕ್ಕೆ ಅವರಿಗೆ ಸಮಯಾವಕಾಶಗಳು ಸಿಗ್ಲಿಲ್ಲ. ಆ ಸಮಯಾವಕಾಶಗಳು ಸಿಗದೇ ಇದ್ದರಿಂದ
ಈಗಿರ್ತಕ್ಕಂಥ ಸರ್ಕಾರ ಅದನ್ನ ಕೂಡಲೇ ಅನುಷ್ಠಾನಗೊಳಿಸ್ಬೇಕಂತ ನಾವು ವಿಧಾನಸಭೆಯಲ್ಲಿ ಇನ್ನು ಸಂಪುಟ ಸಭೆಯಲ್ಲಿ ಅದು ಚರ್ಚೆ ಆಗಿಲ್ಲ. ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ವಿಧಾನಸಭೆಯಲ್ಲಿ ಮಂಡಿಸಿ ಆ ಒಂದು ವರದಿಯ ಒಂದು ಏನು ವರದಿಯಲ್ಲಿ ಇರ್ತಕ್ಕಂತಹ ಎಲ್ಲಾ ಅಂಶಗಳನ್ನ ಜಾರಿ ಕೊಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರದ ಮೇಲೆ ಒತ್ತಡ ಹಾಕೋದು ಈ ಒಂದು ಸಮಾವೇಶದ ಉದ್ದೇಶ ಆಗಿದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಂದ್ಸೇನ ಯಾರಾದ್ರೂ ರಾಮಚಂದ್ರಪ್ಪನವರು ಎಲ್ಲ ಮೌಲ್ಯಗಳನ್ನ ಸಮರ್ಥನೆ ಮಾಡ್ತಾ ಒಂದು ಈ ಒಂದು ಸಂಘಟನೆ 25 ವರ್ಷಗಳು ನಡೆದು ಬಂದ ದಾರಿ, 25 ವರ್ಷಗಳಲ್ಲಿ ನಡೆದಿರ್ತಕ್ಕಂಥ ಬದಲಾವಣೆ, 25 ವರ್ಷದಲ್ಲಿ ಆಗಿರ್ತಕ್ಕಂಥ ನೋವು ಎಲ್ಲವನ್ನೂ ಜನ ಮುಂದೆ ತರಬೇಕು ಮತ್ತು ಇದನ್ನ ಹುಟ್ಟಾಕಿದಂತ ಆ ಇಂದಿನ ಅವರ ಚಿಂತನೆ ಇದು ಮುಂದುವರಿಬೇಕು. ಒಬ್ಬ ಸಿದ್ದರಾಮಯ್ಯ ಸನ್ಮಾನ ಮಾಡೋದು ಒಂದೇ ಉದ್ದೇಶ ಅಲ್ಲ, ಅವರು ಕೂಡ ಉತ್ತಮವಾದಂತಹ ರಾಜ್ಯದಲ್ಲಿ ಕೆಲಸ ಮಾಡಿರುವಂತ ದೇವರಾಜ ಅರಸರ ನಂತರ ಈಗ ಈ ಸಮಾಜಗಳಿಗೆ ಒಬ್ಬ ನಾಯಕರ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಕೊಡುಗೆಗಳು ಅಪಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ರೀತಿ ಪಂಚಾಯತಿ ಅಧ್ಯಕ್ಷತೆ ಬಿಟ್ಕೊಡೋದಕ್ಕೇನೆ ಒಪ್ಕೊಂಡಿರೋ ಜನ ಬಿಟ್ಕೊಡಲ್ಲ. ಅಂಥದ್ರಲ್ಲಿ ಇಡೀ ಭಾರತದಲ್ಲಿ ಒಂದು ಮುಖ್ಯಮಂತ್ರಿ ಸ್ಥಾನವನ್ನ ಹಸ್ತಾಂತರ ಮಾಡೋದ್ರಲ್ಲಿ ಜನರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಒಬ್ಬ ನಾಯಕನಿಗೆ ಗೌರವ ಸೂಚಿಸ್ತಕ್ಕಂಥದ್ದು ಮತ್ತು ಈ ಹೋರಾಟ ಸಿದ್ದರಾಮಯ್ಯನವರ ಕಾಲಕ್ಕೆ ಅಲ್ಲ, ನಿರಂತರವಾಗಿ ಇಂಥ ಸಮಾಜಗಳು ಎಲ್ಲಿವರೆಗೂ ಸಂಘಟನೆ ಬೇಕೋ ಅಲ್ಲಿವರೆಗೂ ಈ ಸಂಘಟನೆ ಇರಬೇಕು ಅನ್ನೋ ಉದ್ದೇಶದಿಂದ ರಾಮಚಂದ್ರಪ್ಪನವರ ತಂಡ ನಡೆಸ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಇವತ್ತು ನಮ್ಮ ಅತ್ಯಂತ ಏನಿದೆ ಸಮಾಜಗಳ ಒಕ್ಕೂಟದಲ್ಲಿ ನೋಡಿದಾಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 51 ತಾಸು 49 ಇವರೆಲ್ಲ ಸೇರಿದ್ರು 49 ಆಗ್ಬೋದು. ನಾವು ಸೇರಿದ್ರೆ ಇದ್ರೆ 51 ಆಗೋದೇ ಇಲ್ಲ, ಪಾಸೇ ಆಗಲ್ಲ. ಅದ್ರ ಅರಿವನ್ನು ಕೂಡ ಮೂಡಿಸ್ಬೇಕು ನಾವು. ಬಾಬು ಇಂಥ ವಂಚಿತ ಸಮಾಜಗಳ ಪರವಾಗಿ ಈ ಧ್ವನಿ ಇದಕ್ಕೆಲ್ಲರೂ ಕೂಡ ಪ್ರತಿಫಲಿಸಬೇಕು. 25 ವರ್ಷ ನಡೆದು ಬಂದ ದಾರಿ ಮತ್ತು ಮುಂದೆ ಆಗ್ಬೇಕಾಗಿರ್ತಕ್ಕಂಥ ವಿಷಯಗಳು ರಾಮಚಂದ್ರಪ್ಪ ಅವರು ಹೇಳಿದಾಗೆ ಇವತ್ತೇನು ಇಡೀ ಈ ಹಿಂದಿನ ಏನು ಸಮೀಕ್ಷೆಗಳಿವೆ ಅವು ಸೈಂಟಿಫಿಕ್ ಆಗಿರ್ಲಿಲ್ಲ, ಇದನ್ನ ಯಾರು ಹೇಳ್ತಾ ಇಲ್ಲ. ಅವೆಲ್ಲವೂ ಕೂಡ ಈ ಸಾರಿ ನಡೆದಿರ್ತಕ್ಕಂಥದ್ದು ಮನೆ ಮನೆಗೆ ಹೋಗಿ ವೈಯಕ್ತಿಕವಾಗಿ ಮಾಹಿತಿಗಳನ್ನ ಪಡೆದು 56 ಕ್ವಶನ್ಗಳನ್ನ ಕೊಟ್ಟು ಇಡೀ ಭಾರತದಲ್ಲಿ ಅತ್ಯುತ್ತಮವಾಗಿ ನಡೆದಿರ್ತಕ್ಕಂಥ ಸರ್ವೆ ಇದನ್ನು ಒಪ್ಪಲಿಲ್ಲ ಅಂದ್ರೆ ಇನ್ನೇನಿಂದ ಸಾಧ್ಯ. ಹಿಂದುಳಿದ ವರ್ಗದ ಶಾಶ್ವತ ಆಯೋಗದ ವರದಿ ಇರ್ತಕ್ಕಂಥದ್ದನ್ನು ನಾವು ಮನವರಿಕೆ ಕೊಡ್ತಾ ಇವತ್ತೇನು ಆ ವರದಿ ಸರ್ಕಾರದ ಬಳಿ ಇದೆ ಅದನ್ನ ಕಾರ್ಯಕ್ಕೆ ತರಬೇಕು. ಜನರ ಮನಸ್ಸನ್ನ ಮತ್ತೆ ನಾವು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಒಂದೇ ದಿವಸಕ್ಕಾಗುವಂಥದ್ದಲ್ಲ. ಒಂದು ಜಾತಿಯ ಸಮಾವೇಶಗಳು ಯಾವತ್ತೂ ನಡೀತವೆ, ಆದ್ರೆ ಜಾತಿಗಳ ಒಕ್ಕೂಟದ ಸಮಾವೇಶ ನಡೀಬೇಕು ಅಂದ್ರೆ ಅದಕ್ಕೆ ಬದ್ಧತೆ ಬೇಕು. ಬದ್ಧತೆಗೋಸ್ಕರ ಆ ಒಂದು ಪ್ರಯತ್ನವನ್ನು ರಾಮಚಂದ್ರಪ್ಪನವರು ಮಾಡ್ತಾ ಇದ್ದಾರೆ, ಆ ತಂಡ ಮಾಡ್ತಾ ಇದೆ. ಅದಕ್ಕೆ ನಮ್ಮೆಲ್ಲರ ಬೆಂಬಲವನ್ನ ಕೊಟ್ಟು ಯಶಸ್ವಿ ನಮ್ಮ ಉಳಿವಿಗಾಗಿ ಈ ಕಾರ್ಯಕ್ರಮ ಅಂತಕ್ಕಂಥ ಒತ್ತಿ